ಫೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿರುವಂತದ್ದು ಭೂ ಸಂತ್ರಸ್ತರು. ಬಿಡಿಎಗೆ ಪ್ರವೇಶಿಸುವುದಕ್ಕೆ ಅವಕಾಶ ನೀಡಿಲ್ಲ ಪೊಲೀಸರು. ಭೂ ಸಂತ್ರಸ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಿಎಂಟಿಸಿ ಬಸ್ನಲ್ಲಿ ಸಂತ್ರಸ್ತರನ್ನ ಕರೆದೊಯ್ದಿರೋದು ಪೊಲೀಸರು. ಕಳೆದ 20 ವರ್ಷಗಳಿಂದ ಪರಿಹಾರವನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ಒಂದೆರಡಲ್ಲ 20 ವರ್ಷಗಳಿಂದ ಸತಾಯಿಸ್ತಾ ಇದ್ದಾರೆ. ಸೊ ಈ ಭೂಮಿಗೆ ಬೆಲೆಗ ಅರ್ಧದಷ್ಟು ಕೊಡೋದಕ್ಕೆ ಬಿಡಿಎ ಮುಂದಾಗ್ತಾ ಇದೆ. ನಾವು ಫೆರಿಫೆರಲ್ ರಸ್ತೆ ವಿರೋಧಿಸ್ತಾ ಇಲ್ಲ, ನಮಗೆ ಬೇಕಾಗಿರೋದು ಪರಿಹಾರ ಅಷ್ಟೇ, ನಮಗೆ ಅದನ್ನು ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇದು 20 ವರ್ಷದ ಹೋರಾಟ. ಇದೀಗ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರಕ್ಷಣೆ ಕೊಟ್ಕೊಂಡು ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಇವರು. ಕೋಟಿ ಜಮೀನುಗಳಿಗೆ ಖಾಲಿ 3 ಕೋಟಿ ಕೊಟ್ಬಿಟ್ಟು 5 ಪರಿಹಾರ ಅಂತ ಯಾವನ್ ಬೇಕು? 5 ಪರಿಹಾರ ನಮ್ಮ ಜಮೀನು ಕಿತ್ಕೊಂಡು ನಮ್ಗೆ ಪರಿಹಾರ ಕೊಡ್ಬೇಕಾ? ಏನ್ ಮಾಡಿದೀವಿ? ರಕ್ಷಣೆ ಕೊಟ್ಕೊಂಡು ರೈತರಿಗೆ 20 ವರ್ಷಗಳ ಹಿಂದೆ ಈ ಫೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿವರೆಗೂ ರೈತರಿಗೆ ಪರಿಹಾರ ಹಣ ಕೊಡ್ಬೇಕಲ್ಲ, ಅವ್ರ ಹತ್ರ ಜಮೀನಂತೂ ಕಿತ್ಕೊಂಡಾಗಿದೆ, ಇನ್ ಪರಿಹಾರ ಕೊಡ್ಬೇಕಲ್ಲ, ಅದು ಕೊಟ್ಟೇ ಇಲ್ಲ. 20 ವರ್ಷಗಳ ಹಿಂದಿನ ಎಸ್ಆರ್ ದರದ ಪ್ರಕಾರ ಪರಿಹಾರ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಇದನ್ನು ಖಂಡಿಸಿ ಬಿಡಿಎ ಮುತ್ತಿಗೆಗೆ ಯತ್ನಿಸಿರುವಂತದ್ದು ಭೂ ಸಂತ್ರಸ್ತರು. 1 ಎಕರೆಗೆ 5 ಕೋಟಿ ಪರಿಹಾರ ನಿಗದಿ ಮಾಡಿರುವಂತ ಬಿಡಿಎ. ಆದ್ರೆ ವಾಸ್ತವದಲ್ಲಿ ಈಗಿಂದರ ಎಕರೆಗೆ ಕನಿಷ್ಠ 20 ಕೋಟಿ ಮೇಲಿದೆ. 20 ಕೋಟಿಯಲ್ಲಿ 5 ಕೋಟಿ ಎಲ್ಲಿ ಹೇಳಿ ಹೆಂಗೆ ಒಪ್ಕೊಳಕ್ಕಾಗತ್ತೆ? ಆ ದರವನ್ನ ಪರಿಹಾರವಾಗಿ ನೀಡುವಂತೆ ಹೋರಾಡ್ತಾ ಇದ್ದಾರೆ ಭೂ ಸಂತ್ರಸ್ತರು. ನೀವು ಕಿತ್ಕೊಂಡಿರೋದು ನಮ್ದೇ ಜಮೀನಲ್ವಾ, ನೀವು ಕೊಡೋ ಪರಿಹಾರ ನಾವ್ಯಾಕೆ ತಗೋಬೇಕು? ಈಗಿರೋ ರೇಟಿಗೂ ಅವಾಗಿನಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ, ಅನ್ಯಾಯ ಯಾಕೆ ಮಾಡ್ತೀರಾ ಅಂತ ಇವ್ರು ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಇದು ನೆನ್ನೆ ಮೊನ್ನೆ ಹೋರಾಟ ಅಲ್ಲ, 20 ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ನೋಡಿ. ಇದು ಬೆಂಗಳೂರಿನ 20 ವರ್ಷಗಳ ಹಳೆಯ ಫೆರಿಫೆರಲ್ ರಿಂಗ್ ರೋಡ್ ಯೋಜನೆಗೆ ಒಂದ್ ಕಡೆಯಲ್ಲಿ ಮರುಜೀವ ಅಂತ, ಇದು 74 ಕಿಲೋಮೀಟರ್ ಉದ್ದದ ಯೋಜನೆಗೇನು. ಆದ್ರೆ ರೈತರಿಗೆ ಅನ್ಯಾಯ ಆಗ್ಬಾರ್ದಲ್ಲ, ರೈತರಿಗೆ ಮೋಸ ಆಗ್ಬಾರ್ದಲ್ಲ. ಈಗ ಜಮೀನ್ದಾರು ಅಲ್ಲಿ ಜಮೀನ್ ಇದ್ದವರೆಲ್ಲ ಇದ್ದಾರಲ್ಲ, ಅವ್ರು ಎಲ್ಲಿಗೆ ಹೋಗ್ಬೇಕು? ಪರಿಹಾರ ಕೊಡ್ತೀವಿ ಅಂತ ಮನ್ಸಿಗೆ ಬಂದಂಗೆ ಯಾವುದೋ ಪುಡಿಗಾಸು ಕೊಟ್ಬಿಟ್ರೆ ತಗೊಳಕ್ಕಾಗ್ಬಿಡತ್ತಾ? ಇವ್ರು ಕೊಟ್ಟಷ್ಟು ಇಸ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ ಅಲ್ಲ. ಅದನ್ನೇ ಅವ್ರು ಹೇಳ್ತಾ ಇರೋದು. ನಿಮಗೆ ಎಷ್ಟು ವ್ಯತ್ಯಾಸ ಅನ್ಸುತ್ತೆ ನೋಡಿ. ಇಲ್ಲಿ ಏನೋ ಒಂಚೂರು ಕೊಟ್ಬಿಟ್ಟು ಆಯ್ತು ನಡೀರಿ ಹೋಗಿ ಅಂದರೆ ಪಂಗ್ನಾಮ ಯಾಕೆ ಕೇಳಬೇಕು ನಾವು? ಇದನ್ನ ಎಸ್ಆರ್ ದರ ಏನಿದೆಯೋ ಅದ್ರ ಪ್ರಕಾರ ನೀಡ್ತೀವಿ ಅಂತ ಹೇಳಿದ್ರು ಅದು ಹೋಗ್ತಾ ಜಾಸ್ತಿ ಆಗುತ್ತಲ್ಲ ವರ್ಷದಿಂದ ವರ್ಷಕ್ಕೆ. ಇದು 20 ವರ್ಷದ ಹೋರಾಟ. 5 ಕೋಟಿ ಕೊಟ್ಬಿಟ್ರೆ ಸಾಕಾಗತ್ತೆ 20 ಕೋಟಿ ಬರಲಿ? ಅದು ನಾನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗಲ್ಲ, ಇದಕ್ಕೆ ನಾವು ಬಿಲ್ಕುಲ್ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪೊಲೀಸರು ಹಾಗೂ ಅಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರು ಏನು ಮಾಡೋಕ್ಕಾಗತ್ತೆ, ಇವ್ರನ್ನ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಇವರು ನಮ್ಮ ಹೋರಾಟ ನಾವು ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಈ ಫೆರಿಫೆರಲ್ ರಿಂಗ್ ರೋಡ್ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಯೋಜನೆ ಇದು. 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. 74 ಕಿಲೋಮೀಟರ್ ಉದ್ದದ ಫೆರಿಫೆರಲ್ ರಿಂಗ್ ರೋಡ್ ಯೋಜನೆ ಇದು. 21,000 ಕೋಟಿ ಭೂಸ್ವಾಧೀನಕ್ಕೆ ಅಂತ ನಾವು ಬಿಡ್ತೀವಿ ಅಂತ ಹೇಳ್ತಾ ಇದ್ರು. ಈ ಮಾರ್ಗದಲ್ಲಿ ಮುಂದೆ ಮೆಟ್ರೋ ಎಲ್ಲ ಆಗುತ್ತೆ. ಹಾಗಾಗಿ 2,596 ಎಕರೆ ಜಮೀನು ಬೇಕಾಗಿದೆ. ಈ ಪೈಕಿ ಕೇವಲ 220 ಎಕರೆ ಮಾತ್ರ ಸರ್ಕಾರಿ ಜಮೀನಾಗಿದ್ದು, ಉಳಿದ ಜಮೀನು ಖಾಸಗಿ ಅವರದಾಗಿದೆ. ಸೊ 27,000 ಕೋಟಿ ರೂಪಾಯಿ ಯೋಜನೆ ಇದಾಗಿದ್ದು, ಭೂಸ್ವಾಧೀನಕ್ಕೆ ಸುಮಾರು 21,000 ಕೋಟಿ ರೂಪಾಯಿ ಇಡ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಈಗ ಹೋರಾಟ ಅಂತೂ ನಡೀತಾ ಇದೆ. ಇದು 20 ವರ್ಷದ ಹೋರಾಟ. ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿಗೆ ಏನಿದೆ, ಏನು ಹೇಳ್ತಾ ಇದ್ದಾರೆ ಸಂತ್ರಸ್ತರು? ಖಂಡಿತವಾಗ್ಲೂ ನೀತಿ, ಇದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆ ಅಂತಂದ್ರೆ ಹಿಂದೆ 2006ರಲ್ಲಿ ಫೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೋಸ್ಕರ ಭೂಸ್ವಾಧೀನವನ್ನು ಮಾಡ್ಕೊಳ್ಳಲಾಗಿತ್ತು. ಮುಖ್ಯವಾಗಿ
ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹಾಗೇನೆ ಚನ್ನಚಂದ್ರ, ಹೊಸೂರು, ಈ ಒಂದು ಭಾಗದಲ್ಲಿ ಸರಿಸುಮಾರು ಸಾವಿರಾರು ಎಕರೆ ಜಾಗವನ್ನು ಏನು ಅಕ್ಯುಪೈಯನ್ನು BDA ಮಾಡ್ಕೊಳ್ತಾ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ಕೊಂಡಿತ್ತು. ಸರಿಸುಮಾರು ಈಗ 19ರಿಂದ 20 ವರ್ಷ ಆಗ್ತಾ ಇದೆ. ಆದರೆ ಪೆರಿಫೆರಲ್ ರಿಂಗ್ ರೋಡ್ ರಸ್ತೆಯನ್ನು ಮಾಡಲಿಕ್ಕೆ ಇನ್ನೂ ಕೂಡ BDAದಿಂದ ಆಗ್ತಾ ಇಲ್ಲ. ಇದು 8 ಪಥದ ರಸ್ತೆ ಆಗಿರುತ್ತೆ, ಎಕ್ಸ್ಪ್ರೆಸ್ ಹೈವೇ ಇರುತ್ತೆ, ಹಾಗೇನೆ ಮೆಟ್ರೋ ಕಾರಿಡಾರ್ ಇರುತ್ತೆ, ಹಾಗೇನೆ ಸರ್ವಿಸ್ ರಸ್ತೆಗಳಿರ್ತವೆ. ಸರಿಸುಮಾರು 65 ಮೀಟರ್ ಅಗಲನಷ್ಟು ಈ ಒಂದು ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅಂತಂದರೆ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸಂಚಾರ ದಟ್ಟಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ, ನಗರಾಭಿವೃದ್ಧಿ ಇಲಾಖೆ ಹಾಗೇನೆ ಅದರ ಅಡಿಯಲ್ಲಿ ಬರುವಂತಹ BDA ನೇತೃತ್ವದಲ್ಲಿ ಒಂದು ಯೋಜನೆ ಕೈಗೆತ್ತಿಕೊಳ್ಳಲಾಗುತ್ತೆ. ಸರಿಸುಮಾರು 21,000 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಅದು ಸಂಬಂಧಪಟ್ಟಂತೆ ರೈತರಿಂದ ಏನು ಜಮೀನನ್ನು ಕೂಡ ಆಕ್ಯುಪೈ ಮಾಡ್ಕೊಂಡಾದ ಬಳಿಕ ರೋಡನ್ನು ಮಾಡಲಿಕ್ಕೆ BDA ಹತ್ರ ದುಡ್ಡಿರಲಿಲ್ಲ. ಸರ್ಕಾರದಿಂದಲೂ ಕೂಡ ಸಮರ್ಪಕ ಅನುದಾನ ದೊರೆಯದ ಹಿನ್ನೆಲೆಯಲ್ಲಿ ಅದು ಆ ಕಾಮಗಾರಿ ಹಾಗೆ ನೆನೆಗುದ್ದಿಗೆ ಬೀಳುತ್ತೆ. ಈಗ ರೈತರು ಅಂತಂದರೆ ಚನ್ನಚಂದ್ರ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು, ಹಾಗೇನೆ ಈಶಾನ್ಯ ಹಾಗೂ ಪಶ್ಚಿಮ ಭಾಗದಲ್ಲಿ ಇದ್ದಂತಹ ಏನು ಭೂ ಮಾಲೀಕರು ಇರ್ತಾರೆ, ರೈತರು ಇರ್ತಾರೆ, ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಹಲವು ವರ್ಷಗಳಿಂದ BDA ಕಚೇರಿಗೆ ಅಲ್ದಿರ್ತಾರೆ, ಕೋರ್ಟ್ಗಳ ಮೊರೆ ಹೋಗಿರ್ತಾರೆ, ಹೋರಾಟಗಳನ್ನು ಕೂಡ ಮಾಡಿರ್ತಾರೆ. ಆದರೆ ತಾರ್ಕಿಕ ಅಂತ್ಯಕ್ಕೆ ಅಥವಾ ಅವರಿಗೆ ಸಿಗಬೇಕಾದಂತಹ ಪರಿಹಾರ ಸಿಕ್ಕಿರಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೂಡ BDA ಕೇಂದ್ರ ಕಚೇರಿ ಮುಂದೆ ಒಂದು ರೀತಿಯಲ್ಲಿ ರೈತರು ನೇರವಾಗಿ BDA ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಅಲ್ಲಿ ಪೊಲೀಸರು ಅವ್ರನ್ನ ತಡೆದು ಅವ್ರನ್ನ ತತ್ಕಾಲಕ್ಕೆ ಒಂದು ಸೆರೆ ಹಿಡಿಯುವಂಥದ್ದು, ಬಂಧಿಸುವಂಥ ಪ್ರಕ್ರಿಯೆ ಕೂಡ ಆಯಿತು. ಅಂತಂದರೆ ಅವರ ಗೋಳೆ ಏನಂತಂದರೆ ನೇರವಾಗಿ ಒಂದು ರೀತಿಯಲ್ಲಿ ಅಲ್ಲಿನ ಹಳ್ಳಿನ ಸೊಗಡಿನ ಭಾಷೆಯಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ಪದಗಳ ಮೂಲಕ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕ್ತಾರೆ, ಅಸಮಾಧಾನವನ್ನು ಹೊರಗಾಕ್ತಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮುಖ್ಯವಾಗಿ ಇಲ್ಲಿ ಒಂದು ರೀತಿಯಲ್ಲಿ 8 ಲೈನ್ ಕಾಮಗಾರಿ ಅಂತಂದರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಏನು ಕರೆಸ್ಕೊಳ್ತೀವಿ. ಈಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿ ಸಚಿವರಂತಹ DCM DK ಶಿವಕುಮಾರ್ ಅವರು ಈ ಒಂದು ಹೊಸದಾಗಿ ಏನು ಕಾರಿಡಾರ್ಗೆ ಮರುನಾಮಕರಣವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ 27,000 ಕೋಟಿ ಅಂತಂದರೆ 7,000 ಕೋಟಿ ರಸ್ತೆ ಕಾಮಗಾರಿ ಆದರೆ ಉಳಿದ 20,000 ಕೋಟಿ ಅಥವಾ 21,000 ಕೋಟಿ ಆಕ್ಯುಪೇಷನ್ ಅಂತಂದರೆ ಜಮೀನನ್ನು ಯಾರ್ಯಾರು ಖರೀದಿ ಜಮೀನನ್ನು ಪಡ್ಕೊಂಡಿರ್ತೀವಿ ಅವರಿಗೆ ಪರಿಹಾರ ರೂಪದಲ್ಲಿ ನೀಡಬೇಕಾದ ಮೊತ್ತ 21,000 ಕೋಟಿ ಆಗಿರುತ್ತೆ. ಆದರೆ ಇನ್ನೂ ಕೂಡ ಸಮರ್ಪಕವಾಗಿ ರೈತರಿಗೆ ಪರಿಹಾರ ಹೋಗಿರಲ್ಲ. ಹಾಗೆಯೇ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ 20 ವರ್ಷದಿಂದ ಹೇಗಿತ್ತು SR ವ್ಯಾಲ್ಯೂ, ಇವತ್ತಿನ SR ವ್ಯಾಲ್ಯೂ ಹೇಗಿದೆ, ಆ ನಿಟ್ಟಿನಲ್ಲಿ ಬಹುತೇಕ ರೈತರಿಗೆ ಇನ್ನೂ ಕೂಡ ಸರ್ಕಾರದಿಂದಾಗಲಿ, ನಗರಾಭಿವೃದ್ಧಿ ಇಲಾಖೆಯಿಂದಾಗಲಿ, BDAಯಿಂದಾಗಲಿ ಸಮರ್ಪಕವಾದಂತಹ ಪರಿಹಾರ ಇನ್ನೂ ನೀಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಅದೊಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಂಡು ಇವತ್ತು BDA ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಗಿರುವಂಥದ್ದು. ಒಟ್ಟಾರೆ ಏನಂತಂದರೆ ಕಳೆದ 19ರಿಂದ 20 ವರ್ಷಗಳಿಂದ ಆರಂಭವಾಗಬೇಕಾಗಿರುವಂತಹ ಏನು ಪೆರಿಫೆರಲ್ ರಿಂಗ್ ರಸ್ತೆ ಅಥವಾ ಈಗ ಮರುನಾಮಕರಣಗೊಂಡಂತಹ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಯೋಜನೆ ಈಗ ಮತ್ತಷ್ಟು ಕಾರ್ಯರೂಪ ಪಡ್ಕೊಳ್ತಾ ಇದೆ, ಭೂಸ್ವಾಧೀನ ಪ್ರಕ್ರಿಯೆಗಳಾಗ್ತಾ ಇದೆ. ಆ ಒಂದು ರೀತಿಯಲ್ಲಿ ಆ ಯೋಜನೆ ಮತ್ತಷ್ಟು ಡೆವಲಪ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗ ಪರಿಹಾರವನ್ನು ನೀಡಲಿ ಅನ್ನುವಂತಹ ಪಟ್ಟನ್ನು ಅಲ್ಲಿನ ರೈತರು ಮಾಡ್ತಾ ಇರುವಂಥದ್ದು. ಗಣೇಶನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಇನ್ನೊಂದಷ್ಟು ಭೂಮಿ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇತ್ತು. ಬಟ್ ರೈತರು ಏನು ಹೇಳ್ತಾ ಇರೋದು 80% ಅಷ್ಟು ಭೂಮಿಯನ್ನು ಬಿಟ್ಕೊಡೋದಕ್ಕೆ ಎಲ್ಲ ರೈತರು ಸಿದ್ಧರಾಗಿದ್ದಾರೆ. ಆದರೆ ನಮಗೆ ಪರಿಹಾರ ಹಣ ಈಗಿಂದ ಏನಿದೆ ಅದನ್ನು ಕೊಡಬೇಕು, ನೀವು 5 ಕೋಟಿ 50 ಕೋಟಿ ಈ ಥರ ಎಲ್ಲ ಹೇಳ್ಕೊಂಡು ಲೆಕ್ಕಾಚಾರ ಹಾಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರೈತರ ಜೊತೆಗೆ ಮಾತನಾಡುವಂಥದ್ದು, ಸಂಧಾನ ಮಾಡುವಂಥದ್ದು ಈ ಥರದ್ದು ಏನಾದರೂ ಆಗುತ್ತೆ? ಯಾಕಂದರೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಚರ್ಚೆಗಳು ಕೂಡ ಆಗಬೇಕಾಗತ್ತೆ. ಸೊ ಹಾಗಾಗಿ ಇವ್ರನ್ನ ಸಮಾಧಾನ ಮಾಡುವಂಥದ್ದು ಆ ಥರದ್ದು ಏನಾದರೂ ನಡೀತಾ? ಖಂಡಿತವಾಗ್ಲೂ ನೀತಿ, ಯಾಕಂದರೆ ಪರಿಹಾರ ಕೇಳೋದ್ರಲ್ಲಿ ಅವರಿಗೆ ಯಾವುದೇ ರೀತಿಯ ಹಕ್ಕಿದ್ದೇ ಇರುತ್ತೆ. ಅದಕ್ಕೆ ಅದು ಅವರ ರೈಟ್ ಅಂತಲೇ ಹೇಳ್ಬೋದು, ಅಥವಾ ಅವರ ಹಕ್ಕು ಅಂತಲೂ ಕೂಡ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಯಾಕೆಂದರೆ ಹಿಂದೆ ಕೂಡ ಭೂಸ್ವಾಧೀನ ಪ್ರಕ್ರಿಯೆ ಮಾಡುವಂಥ ಸಂದರ್ಭದಲ್ಲಿ ಅಂದೇ ಇದ್ದಂತಹ BDA ಅಧಿಕಾರಿಗಳು ಸಂಬಂಧಪಟ್ಟಂತಹ ಏನು ಆಕ್ಯುಪೈ ಮಾಡುವಂತಹ ಡಿಪಾರ್ಟ್ಮೆಂಟ್ ಏನಿರುತ್ತೆ ಆ ಒಂದು ಅಧಿಕಾರಿಗಳ ವರ್ಗ ಕೂಡ ಒಂದು ರೀತಿಯಲ್ಲಿ ಭರವಸೆ ನೀಡ್ತಾರೆ. ಅವತ್ತಿನ SR ವ್ಯಾಲ್ಯೂ ಹಾಗೇನೆ ಮಾರ್ಕೆಟ್ನ ವ್ಯಾಲ್ಯೂ ಏನಿರುತ್ತೆ, ಹಾಗೇನೆ ಈ ಒಂದು ಡೆವಲಪ್ ಆದಂತಹ ರಸ್ತೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನೀಡಬೇಕಾಗಿದೆ ಇರುತ್ತೆ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಿಟ್ಟಿನಲ್ಲಿ ಒಂದು ಅಗ್ರಿಮೆಂಟ್ ಕೂಡ ಆಗುತ್ತೆ. ಅದು ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪರಿಹಾರವನ್ನು ಕೂಡ ನೀಡಲಾಗುತ್ತೆ. ಆದರೆ ಪರಿಪೂರ್ಣ ಪರಿಹಾರವನ್ನು ಎಲ್ಲೂ ಕೂಡ ಬಿಡುಗಡೆ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತುವರೆಗೂ ಕೂಡ ಸರ್ಕಾರದಿಂದ ಯಾರ್ಯಾರು ರೈತರಿಂದ ಭೂಮಿಯನ್ನು ಪಡ್ಕೊಂಡಿದ್ದಾರೆ ಅಂತಹ ಪ್ರತಿಯೊಬ್ಬ ಮಾಲೀಕರು ಕೂಡ ಪರಿಪೂರ್ಣವಾದಂಥ ಅಥವಾ ಅವತ್ತೇನು SR ವ್ಯಾಲ್ಯೂ ಕಮಿಟ್ ಆಗಿದ್ರೆ ಆ ಪೂರ್ತಿ ಹಣವನ್ನು ಇನ್ನೂ ಕೂಡ ಸಂದಾಯ ಮಾಡಲಿಕ್ಕಾಗಿರಲಿಲ್ಲ. ಇನ್ನು ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ನೋಟಿಫೈ ಆಗಿದೆ, ಮನೆಗಳಿಗೆ ನೋಟಿಸ್ ಬಂದಿದೆ, ಜಮೀನುಗಳಿಗೆ ನೋಟಿಸನ್ನು ಕೂಡ ಸರ್ವ್ ಮಾಡಿದ್ದಾರೆ. ಅಲ್ಲದೆ ಆ ಜಮೀನನ್ನು ನಾವು ಕೆಲವೇ ದಿನಗಳಲ್ಲಿ, ಕೆಲವು ವರ್ಷಗಳಲ್ಲಿ ನಾವು ಸ್ವಾಧೀನಪಡಿಸ್ಕೊಳ್ತೀವಿ, ತಮ್ಮದೇನು ತಕರಾರಿದ್ದರೆ ನೇರವಾಗಿ ಕಚೇರಿಗಳಿಗೆ ಬನ್ನಿ ಅನ್ನುವಂತಹ ಒಂದು ಪ್ರತಿ
ವರದಿಯನ್ನು ಕೂಡ ನೀಡಲಾಗುತ್ತೆ. ಆದರೆ ರೈತರು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಇರಲ್ಲ. ಈ ಸಂಬಂಧಪಟ್ಟಾಗೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಆಗಿದೆ. BDA ಇಂದ ಲೀಗಲ್ ಟೀಮ್ ಕೂಡ ಹಲವು ಸುತ್ತಿನ ಮಾತುಕತೆ ನಡೆಸಿದೆ. ಹಾಗೇನೆ ಸಂಬಂಧಪಟ್ಟಂತಹ BDA ಚೇರ್ಮನ್ ಹಾಗೂ ಕಮಿಷನರ್ ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ರು. ಆದರೆ ಪರಿಪೂರ್ಣವಾದಂತಹ ಆಕ್ಯುಪೈ ಮಾಡ್ಕೊಳ್ಳುವಂತಹ ರೈತರಿಗೆ ನೀಡಬೇಕಾದಂತಹ ಪರಿಹಾರ ಯಾವುದೇ ಅವಧಿಯಲ್ಲಿ, ಯಾವುದೇ ಸರ್ಕಾರದ ಅವಧಿಯಲ್ಲೂ ಕೂಡ ನೀಡಲಿಕ್ಕೆ ಆಗಲಿಲ್ಲ. ಕಳೆದ 19 ವರ್ಷಗಳಿಂದ ಈ ಒಂದು ಪ್ರಕ್ರಿಯೆಗಳು ಇನ್ನೂ ಕೂಡ ನೆನಗುದ್ದಿಗೆ ಬಿದ್ದಿರುವಂತಹ ಸಂದರ್ಭದಲ್ಲಿ ಈ ಒಂದು ರೈತರು ಕೂಡ ಈಗ ಪ್ರತಿಭಟನೆ ಮಾಡ್ತಾ ಇರುವಂತಹ ಕಾರಣ ಏನಂತಂದ್ರೆ, ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಏನಿದೆ ಆ ಯೋಜನೆ ಮತ್ತೆ ಟೇಕಪ್ ಆಗ್ತಾ ಇದೆ. ಹಲವು ಪ್ರದೇಶಗಳಲ್ಲಿ ಮತ್ತೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗ್ತಾ ಇದೆ. ಮತ್ತಷ್ಟು ಒಂದು ರೀತಿಯಲ್ಲಿ ಹೈ ಸ್ಪೀಡ್ ಪ್ರಕ್ರಿಯೆಗಳು ಅಂತಂದ್ರೆ ಮತ್ತೆ ಆ ಯೋಜನೆಗೆ ಮತ್ತಷ್ಟು ಪ್ರಕ್ರಿಯೆಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಗಣೇಶ್ ಈಗ 2007ರಿಂದ 2025ರವರೆಗೆ ಈ ಮಾರ್ಗಸೂಚಿಯ ದರ ಕೇವಲ 25ರಷ್ಟೇ ಇರೋದು. ಆದ್ರೆ ಈಗ ರಿಯಲ್ ಎಸ್ಟೇಟು ಅಥವಾ ಬೇರೆ ಬೇರೆ ಎಲ್ಲ ಗಮನ ಮಾಡ್ಕೊಂಡು ನೋಡಿದ್ರೆ 1000% ಅಷ್ಟು ಏರಿಕೆ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಈ 1000 ಪಟ್ಟು ಏರಿಕೆ ಆಗಿರೋದನ್ನ ಏನೋ ಪುಡಿಗಾಸು ಕೊಟ್ಬಿಟ್ಟು ರೈತರಿಗೆ ಸಮಾಧಾನ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಪ್ರಕರಣಗಳಲ್ಲಿ ಸರ್ಕಾರದ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರಿಗೆ ಅನ್ಯಾಯ ಆಗಿದ್ದುಂಟು. ಇವತ್ತಿಗೂ ಹೋರಾಟ ಮಾಡ್ತಾ ಇರೋದುಂಟು. ಕಾರ್ಖಾನೆಗಳನ್ನು ಮಾಡ್ತೀವಿ ಅಂತ ಹೇಳಿ ಯಾಮಾರಿಸಿ ಪುಡಿಗಾಸು ಕೊಟ್ಟಿದ್ದು ಉಂಟು. ಸೊ ಇಲ್ಲಿ ಚೆನ್ನಾಗಿ ಎಚ್ಚೆತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ರಾಜಿ ಆಗೋದೇ ಇಲ್ಲ ಅಂತ. ನೀವು 25% ಕೊಟ್ರೆ ನಾವು ಅದಕ್ಕೆ ಒಪ್ಪೋದೇ ಇಲ್ಲ. ಈಗಿರೋ 1000% ಬೇಕು ಅಂತಾನೆ ಹೇಳ್ತಾ ಇರೋದು. ಆದ್ರೆ ಈ ಕಾರ್ಯ ನೆನೆಗುದಿಗೆ ಬೀಳಬಾರ್ದು ಅಲ್ವಾ? ಸೊ ಆ ಕಾರಣಕ್ಕಾಗಿ ಬೇರೆ ಏನ್ ಮಾಡಬಹುದು, ಏನ್ ಪ್ಲಾನ್ ಇದೆ ಅಂತ ಸರ್ಕಾರದ ವತಿಯಿಂದ? ಖಂಡಿತವಾಗ್ಲೂ ಅದು ಯಾವ ಪ್ಲಾನ್ ಇದೆ ಏನು ಅನ್ನೋದನ್ನು ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟನೆ ನೀಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ACS ಅಂದರೆ ಹಿರಿಯ ಅಧಿಕಾರಿಗಳು ಕೂಡ ಅದಕ್ಕೆ ಸ್ಪಷ್ಟವಂತಹ ಮಾಹಿತಿಗಳು ನೀಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ BDA ಅಧಿಕಾರಿಗಳು ಹೇಳುವಂಥದ್ದು, BDA ಅಫಿಷಿಯಲ್ ಮಾಹಿತಿ ಏನಂತಂದರೆ, ನಾವು ಏನು ನಮ್ಮದು ಒಂದಿಷ್ಟು ಪ್ರಸ್ತಾವನೆಗಳೇನಿದೆ ಅಥವಾ SR ವ್ಯಾಲ್ಯೂ, ಆವತ್ತಿನ SR ವ್ಯಾಲ್ಯೂ ಏನಿದೆ, ಆವತ್ತಿನ ಕಮಿಟ್ಮೆಂಟ್ ಏನಿದೆ ಅದನ್ನು ನಾವು ತೀರಿಸಲಿಕ್ಕೆ ಬದ್ಧವಾಗಿದ್ದು ಅಥವಾ ನೀಡಲಿಕ್ಕೆ ಬದ್ಧವಾಗಿದ್ದು. ಆದರೆ ಇವತ್ತಿನ ರೇಟಲ್ಲಿ ಅವರು ರೈತರಿಗೆ ಹೇಳ್ತಾ ಇರುವಂಥದ್ದು ಅದು ಅಸಂಬದ್ಧ. ಹಾಗಾಗಿ ನಮ್ಮ ಯೋಜನೆ 21,000 ಅಥವಾ 27,000 ಕೋಟಿ ಏನು ಟೋಟಲ್ ಮೊತ್ತ ಆಗುತ್ತೆ ಅದರ 3 ಪಟ್ಟು 4 ಪಟ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ಸರ್ಕಾರದಿಂದ ಅದು ಸಾಧ್ಯವಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಏನು ರೈತರಿಗೆ ಭರವಸೆ ನೀಡೋದ್ರಲ್ಲಿ ಹಿಂದೇಟಾಗ್ತಾ ಇರುವಂಥದ್ದು. ಸರ್ಕಾರದ ಸ್ಪಷ್ಟವಾದ ಆದೇಶ ಬರಬೇಕಾಗಿದೆ. ಇದೊಂದು ರೀತಿಯಲ್ಲಿ ಹಲವು ವರ್ಷಗಳಿಂದ ಸರ್ಕಾರದ ಅಂಗಳದಲ್ಲಿ ಈ ಒಂದು ವಿಚಾರ ಇರುವಂಥದ್ದು. ಸರ್ಕಾರವೇ ಅಂತಿಮ ಸುತ್ತಿನ ಮಾತುಕತೆ ನಡೆಸಬೇಕು, ರೈತರ ಜೊತೆಗೆ ವಿಶ್ವಾಸವನ್ನು ತೆಗೆದುಕೊಳ್ಬೇಕು. ಸ್ವತಃ DCM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರೇ ಬರಬೇಕಾಗುತ್ತೆ. ಪರಿಹಾರ ನೀಡುವ ನಿಟ್ಟಿನಲ್ಲಿ ಇವತ್ತಿನ ಬೂಮಿಂಗ್ ಏನಿದೆ ಆ ಒಂದು 1 ಎಕರೆನೋ 2 ಎಕರೆನೋ 3 ಎಕರೆನೋ 5 ಎಕರೆ ಕಳ್ಕೊಂಡಂತಹ ರೈತರು ಏನಿರ್ತಾರೆ ಆ ಒಂದು ರೈತರಿಗೆ ಇವತ್ತಿನ ರೇಟ್ ಕೊಡ್ಲಿಕ್ಕೆ ಹೋದ್ರೆ 100 ಕೋಟಿ ಹಣವನ್ನು ಕೊಡಬೇಕಾಗತ್ತೆ. ಅಷ್ಟೊಂದು ಪರಿಹಾರನ ಕೊಟ್ಟು ನಾವು ಯೋಜನೆ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಅನ್ನುವಂಥದ್ದು BDA ಅಧಿಕಾರಿಗಳ ವಾದ. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಈ ವಿಚಾರ ಇರುವಂತಹ ಹಿನ್ನೆಲೆಯಲ್ಲಿ BDA ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಭರವಸೆ ನೀಡಲಿಕ್ಕೆ ಹಿಂದೇಟಾಗ್ತಾ ಇರುತ್ತದೆ. ಇನ್ನು ರೈತರು ಕೂಡ ನಮಗೆ ಸರ್ಕಾರದಿಂದಲೂ ಕೂಡ ಸ್ಪಷ್ಟನೆ ಇಲ್ಲ, ಇತ್ತ BDA ಅಧಿಕಾರಿಗಳು ಸ್ಪಷ್ಟನೆ ಇಲ್ಲ. BDA ಅಧಿಕಾರಿಗಳು ನೋಟಿಸ್ ಅನ್ನು ಕೊಡ್ತಾರೆ, ಇಂದ ನಾಳೆ ನಾವು ಭೂಮಿ ಕಳ್ಕೊಳ್ಳುವಂಥ ಆತಂಕದಲ್ಲಿದ್ದೀವಿ, ನಮಗೆ ಸ್ಪಷ್ಟವಾದಂಥ ಪರಿಹಾರ ನೀಡಿ. ಹಲವು ವರ್ಷಗಳಿಂದ ನಮ್ಮ ತಂದೆ ತಾತ ಮುತ್ತಾತದಿಂದ ನಾವು ಇಲ್ಲಿ ಜೀವನವನ್ನು ನಡೆಸ್ಕೊಂತಿದ್ದೀವಿ. ಅಂತಹ ಸಂದರ್ಭದಲ್ಲಿ ನಮಗೀಗ ಮನೆಗಳನ್ನು ಜಮೀನನ್ನು ಕಳ್ಕೊಂಡ್ರೆ ನಮ್ಮ ಮುಂದಿನ ಜೀವನ ಏನಾಗುತ್ತೆ ಅನ್ನುವಂತಹ ಆತಂಕ ಇರುವ ಹಿನ್ನೆಲೆಯಲ್ಲಿ ನಮಗೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂನ ಅಥವಾ ಇವತ್ತಿನ SR ವ್ಯಾಲ್ಯೂ ಅಥವಾ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರ ದರವನ್ನು ನೀವು ಫಿಕ್ಸ್ ಮಾಡಿ ಸೂಕ್ತ ಪರಿಹಾರ ನೀಡಿ ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂಥ ಹಿನ್ನೆಲೆಯಲ್ಲಿ ಇತ್ತ ನಾಕೊಡೆ ನೀ ಬಿಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೆರ್ಪಿರಲ್ ರಿಂಗ್ ರಸ್ತೆಯ ವಿಚಾರ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಸಾಕಷ್ಟು ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು. ಫೈನ್ ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ.